ಎಷ್ಟು ವರ್ಷ ಆಯ್ತು ಸಿನಿಮಾ ಇಂಡಸ್ಟ್ರಿಗೆ ಬಂದು ನೀವು? ನಾನು 89 ಬಂದಿದ್ದು. 89 ಅಲ್ಲಿ. ಓಕೆ, ಫಸ್ಟ್ ಸಿನಿಮಾ ಯಾವ್ದು ನಿಮ್ದು? ಆವಾಗ ಬಂದು ತವರು ಮನೆ ಹುಡುಗರು ಅಂತ ಮಾಡಿದ್ದು. ಅದಕ್ಕೂ ಅದಾಗಿದ ತಕ್ಷಣ ನಿಗೂಢ ರಹಸ್ಯ ಶಂಕರ್ನಾಗ್ ಜೊತೆಲಿ. ಶಂಕರ್ನಾಗ್ ಜೊತೆ? ಹೌದು, ನಿಗೂಢ ರಹಸ್ಯ ಅಂತ. ಫಸ್ಟ್ ಅನುಭವ ನನಗೆ. ಅವಾಗ ಸಿನಿಮಾ ಅಂದ್ರೆ ಏನು ಗೊತ್ತಿಲ್ಲ ನನಗೆ. ಹಿಂಗೆ ಸಿನಿಮಾಗೆ ಹೋಗ್ಬೇಕು, ಸೇರ್ಬೇಕು, ಮಾಡ್ಬೇಕು ಅನ್ನೋ ಆಸೆ. ಹೋಗಿದ ತಕ್ಷಣನೇ ರಮೇಶ್ ಭಟ್ ಪ್ರೊಡ್ಯೂಸರು, ರಮೇಶ್ ಭಟ್ ಅವರು ಕಾಸ್ಟ್ಯೂಮ್ ಕೊಟ್ರು. ಡ್ರೆಸ್ ಹಾಕೊಂಡ್ ಬಂದು ನಿಂತ್ಕೊಂಡೆ. ರಮೇಶ್ ಭಟ್ ನೋಡಿದ ತಕ್ಷಣನೇ ರಮೇಶ್ ಭಟ್ ಹಿಂಗನ್ಬಿಟ್ರು ಅವರು. ರಮೇಶ್ ಭಟ್ ನೋಡಿದ ತಕ್ಷಣನೇ ಏನ್ ಸಾರ್ ಇದು, ಬಾಡಿ ಪರ್ಸನಾಲಿಟಿ ಹಾಕೊಂಡು ಗೆಟಪ್ ಹಾಕೊಂಡು ಬರ್ತಾ ಇದ್ದಂಗೆ ರಮೇಶ್ ಭಟ್ ಫಸ್ಟ್ ಸರ್ಟಿಫಿಕೇಟ್ ನನಗೆ. ಏನ್ ಹೀಗಿದೆ ಓಹ್ ಅಂದ್ರು. ಸರಿ ನಮಸ್ಕಾರ ಮಾಡಿದೆ. ಸುಧೀರ್ ವಿಲನ್ ಆ ಪಿಕ್ಚರ್ಗೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟ್ ನಡೀತಾ ಇತ್ತು. ಆಚೆ ಕಡೆ ನಿಂತ್ಕೊಂಡಿದ್ದೆ. ಇನ್ನೂ ಫೋನ್ ಶಾಟು ಮಾಡಿರ್ಲಿಲ್ಲ. ನಿಗೂಢ ರಹಸ್ಯ ಅಲ್ಲಿ ಆಚೆ ಕಡೆ ನಿಂತ್ಕೊಂಡಿದ್ದೆ. ಪಬ್ಲಿಕ್ ಎಲ್ಲ ಗ್ಯಾದರ್ ಆಗ್ಬಿಟ್ರು, ಸರ್ಕಲ್ ಆಗ್ಬಿಟ್ರು ನನಗೆ. ಏನ್ ಸರ್ ಹೆಂಗೆ ಚೆನ್ನಾಗಿದ್ದೀರಾ, ಪಿಕ್ಚರ್ ಆಕ್ಟರ್ ನೀವು ಅಂತ. ನಾನು ಒಂದು ಶಾಟು ಮಾಡಿಲ್ಲ, ಆಕ್ಟ್ ಮಾಡಿಲ್ಲ. ಏನು ಇಷ್ಟು ಜಲ್ದಿ ಜನಗಳೆಲ್ಲ ಬಂದು ಸೆಕೆಂಡ್ ಕೊಡ್ತಾವ್ರೆ. ಏನ್ ನನಗೆ ಒಂಥರ ಆಗೋಯ್ತಾ ಇವಾಗ. ಅಸ್ಟಾನಿಶ್ ಏನ್ ಇದು. ಸರಿ ನಮಸ್ಕಾರ ಮಾಡೋಣ. ಶಂಕರ್ನಾಗ್ ನನ್ನೇ ನೋಡಿ ನಗ್ತಾ ಇದ್ರು. ಶಂಕರ್ನಾಗು ನನ್ನನ್ನೇ ನೋಡಿ ನಗ್ತಾ ಇದ್ರು. ಸರಿ ಅನ್ಬಿಟ್ಟು ನಾನು ಅವ್ರು ನೋಡಿ ನಗದು ಸುಮ್ಮನಾಗ್ಬಿಟ್ಟೆ. ಹಾಗೆ ಅದಾದ್ಮೇಲೆ ಶಾರ್ಟ್ ಸ್ಟಾರ್ಟ್ ಆಯ್ತು. ಅವಾಗೆಲ್ಲ ಫೈಟ್ ಮಾಸ್ಟರ್ಗಳು ಬಹಳ ರ್ಯಾಶ್, ರಫ್ ಆಗಿದ್ರು. ಏಯ್ ಚೆನ್ನಾಗ್ ಮಾಡ್ತಾನ ಅವನು, ಚೆನ್ನಾಗ್ ಮಾಡ್ದ ಅವನು, ಹೆಂಗ್ ಮಾಡ್ದ ಅವನು ಅಂತ ಬಹಳ ಕೋಪಿಸ್ಟ್ರು. ಅವ್ರ ಮುಂದೆ ನಿಂತ್ಕೊಂಡೋಗ್ ಭಯ ಆಗೋದು. ಕೆಲಸ ತೆಗಿಬೇಕಾಗಿತ್ತು ಅಷ್ಟೇ. ಫೈಟ್ ಮಾಸ್ಟರ್ಗಳು ನಿಂತ್ಕೊಂಡೋಗ್ ಭಯ ಆಗೋದು. ಅವ್ರು ಏನ್ ಹೇಳ್ತಾರ ಮಾಡ್ಬಿಡ್ಬೇಕು. ಅಲ್ಲಿಂದ ಬೀಳು ಬಿದ್ದ್ಬಿಡ್ಬೇಕು, ಇಲ್ಲಿಂದ ಜಂಪ್ ಮಾಡ್ಬಿಡ್ಬೇಕು. ಅಲ್ಲಿಂದ ಇಲ್ಲ ಈಗಿನ ತರ ಅವೆಲ್ಲ ಸ್ಪಾಟ್ ಅಲ್ಲಿ ಹೊಡೆದ್ರೆ ಹೊಡ್ಸ್ಕೊಬೇಕು. ಆ ತರ ಒಂದು ಸಿಸ್ಟಮ್ ಅವಾಗ. ಭಯ ಅಂತ ಟೈಮಲ್ಲಿ ನಾನು ಎಷ್ಟೇ ಭಯ ಇದ್ರು ಧೈರ್ಯವಾಗಿ ಇದ್ದೆ. ಯಾವಾಗಲೂ ಕೈ ಕಟ್ಕೊಂಡಿರಿ ನಿಂಗೆ. ಅಲ್ಲಿ ಶೂಟಿಂಗ್ ಸೆಟ್ ಒಂಥರ ಇರೋದು ಮೈಂಡು. ಆಮೇಲೆ ಅಲ್ಲಿರೋರು ಹೇಳೋರು ಕೈ ಕಟ್ಕೊಂಡು ನಿಂತ್ಕೊಬೇಡಂಗೆ. ಮೊದಲಿನ ಪರ್ಸನಾಲಿಟಿ ಹಿಂಗೆ ಇದೆ. ಹೌದೌದು, ಸಖತ್ ಪರ್ಸನಾಲಿಟಿ ಇದೆ ಅವಾಗ. ಹೆವಿ ಹಾರ್ಡ್ ವರ್ಕರ್ ನಾನು ಅವಾಗ. ಹಂಗಾಗಿ ಶಂಕರ್ನಾಗ್ ಬಂದು ಫಸ್ಟ್ ಬಂದಿದ್ದೆ. ನಾನು ಭುಜದ ಮೇಲೆ ಕೈ ಹಾಕೊಂಡು ನಿಂತ್ಕೊಂಡು. ಶಂಕರ್ನಾಗ್ ನನಗೆ ಇಷ್ಟು ದೊಡ್ಡ ವ್ಯಕ್ತಿ ಶಂಕರ್ನಾಗು ಬಂದು ಭುಜದ ಮೇಲೆ ಕೈ ಹಾಕೊಂಡು ಹಿಂಗೆ ನಿಂತ್ಕೊಂಡ್ಬಿಟ್ರೆ ಹಿಂಗೆ ಕೈನೇ ನೋಡ್ತಾ ಇದ್ದೆ. 2 ನಿಮಿಷ ಒಂಥರ ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಫಸ್ಟ್ ಎಕ್ಸ್ಪೀರಿಯನ್ಸು. ಅವ್ರು ನೆನ್ಸ್ಕೊಂಡ್ರೆ ಇವ್ರಿಗೂ ಕಣ್ಣಂಗ್ ನೀರು ಬರುತ್ತೆ. ವಾಟ್ ಎ ಗ್ರೇಟ್ ಹೀರೋ ಹಿ ವಾಸ್ ಶಂಕರಣ್ಣ. ಯಾವ ಸಿನಿಮಾಗಳು ಮುಗ್ದಿತ್ತು ಅವ್ರದ್ದು? ಅವಾಗ ತುಂಬಾ ಅವ್ರು ಒಳ್ಳೆ ಹೀರೋ ಆಗಿದ್ದು, ದೊಡ್ಡ ಹೀರೋ ಅವರು. ಸ್ಟಾರ್ ಆಗ್ಬಿಟ್ಟಿದ್ರು. ಒಂದ್ ದಿನಕ್ಕೆ 3 ಪಿಕ್ಚರ್ ಮಾಡೋರು ಅವ್ರು. ಒಂದು ದಿನಕ್ಕೆ 3 ಪಿಕ್ಚರ್. ಬೆಳಗ್ಗೆಯಿಂದ 2 ಗಂಟೆ ಒಂದು ಕಾಲ್ ಶೀಟು, 2 ಗಂಟೆಯಿಂದ 7 ಗಂಟೆ ಒಂದು ಕಾಲ್ ಶೀಟು, 7 ಗಂಟೆಯಿಂದ 12 ಗಂಟೆಗೆ ಒಂದು ಕಾಲ್ ಶೀಟ್. ಶಂಕರ್ನಾಗೆ ಸಾಟಿ ಯಾರು ಇಲ್ಲ ಅಂತ ಸಾಧ್ಯವೇ ಇಲ್ಲ. ಒಂದ್ ದಿನಕ್ಕೆ 3 ಪಿಕ್ಚರು. ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬರೋದು, ಮಾಡ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಇನ್ನೊಂದು ಪಿಕ್ಚರ್ಗೆ ಹೋಗೋದು, ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಪಿಕ್ಚರ್ಗೆ ಹೋಗೋದು. ಒಂದು ದಿನಕ್ಕೆ 3 ಪಿಕ್ಚರ್ ಮಾಡೋರು ಅವ್ರು. ಅಂತ ಟೈಮಲ್ಲಿ ಅವ್ರ ಜೊತೆ ಆಕ್ಟ್ ಮಾಡಿದ್ದು. ಬೈದಲ್ಲೇ ಮಾಡಿದೆ. ಹೊಸ ಅನುಭವ, ಹೊಸ ಇದು. ಮೊದಲೇ ಪೇಮೆಂಟ್ ಒಂದು 500 ರೂಪಾಯಿ ಕೊಟ್ರು. ಶಂಕರ್ನಾಗ್ ಅವರಿಂದ ಮೊದಲೇ ಪೇಮೆಂಟ್ 500 ರೂಪಾಯಿ. ಇಂಡಸ್ಟ್ರಿ ಕಾಲಿಟ್ಟಾಗ 500 ರೂಪಾಯಿ. ಅವರು ಪ್ರೊಡ್ಯೂಸರ್ ರಮೇಶ್ ಭಟ್ ಜೊತೆ ಇನ್ನೊಬ್ರು 4 ಜನ, ಕಾಶಿ ಜೊತೆಗೆ ಕಾಶಿ ತೀರೋಗ್ಬಿಟ್ರಲ್ಲ ಅವರು, ಅವ್ರ ಜೊತೆ ಇನ್ನೊಬ್ರು 500 ರೂಪಾಯಿ ಕೊಟ್ರು. ಬಹಳ ದೊಡ್ಡ ಅಮೌಂಟ್ ಅದು. ಅಷ್ಟು ಖುಷಿ ಆಗೋಯ್ತು. ಹೆಂಗೆಂಗೋ ಆಗ್ಬಿಟ್ಟಿದೆ. ಆಮೇಲೆ ಮನೆಗೆ ಬಂದು ಕನ್ಸ್ ಕಾಣೋದು. ನಾನು ಒಂದು ಶಾರ್ಟ್ ಹಿಂಗ್ ತೆಗ್ದಿದ್ರು, ಒಂದು ಶಾರ್ಟ್ ಅಲ್ಲಿ ತೆಗ್ದಿದ್ರು. ನಾನು ಇಷ್ಟು ಸೀನ್ ಬರ್ತೀನಿ ಅಂತ ಲೆಕ್ಕಾಚಾರ ನನ್ನ ಮೈಂಡ್ ಅಲ್ಲಿ. ಪಿಕ್ಚರ್ ಬರ್ದೇಲಿ ಅಲ್ಲಿ ನೋಡಿದ್ರೆ ಎಡಿಟಿಂಗ್ ಮಾಡಿಬಿಟ್ಟು ಒಂದ್ 4-5 ಶಾರ್ಪ್ ಮಾಡಿ ಬರೀ ಒಂದು ಚಿಕ್ಕ ಫೈಟ್ ಸೀನ್ ಹಾಕಿದ್ರು. ಅಷ್ಟೊಂದು ಶಾರ್ಟ್ಸ್ ಹಾಕೊಂಡ್ರು ಅಲ್ಲಿ. ಇಲ್ಲಿ ನೋಡಿದ್ರೆ ಎಲ್ಲ ಶಾರ್ಪ್ ಮಾಡಿ ಚಿಕ್ಕದಾಗಿ ಇಟ್ಬಿಟ್ಟವ್ರೆ ಇಲ್ಲಿ ಅನ್ಕೊಂಡು. ಆಮೇಲೆ ಹಂಗೆ ಓಡಾಡ್ತಾ ಇದ್ದೆ. ಸಿನಿಮಾಗಳ ಚಾನ್ಸ್ಗೆ ತವರು ಮನೆ ಹುಡುಗರೆ ಅಂತ ನಮ್ಮ ಸ್ನೇಹಿತರು ಒಬ್ರು, ಅವರು ತೀರೋಗ್ಬಿಟ್ರು. ಕರ್ಕೊಂಡೋಗಿ ಪರಿಚಯ ರಾಧಾಕೃಷ್ಣ ರಾಜು, ಅಜಂತಾ ಕಂಬೈನ್ಸ್ ಅವರು ಕರ್ಕೊಂಡೋಗಿ ನಮ್ಮ ಹುಡುಗ ಒಂದು ಅವಕಾಶ ಕೊಡು ಅವ್ರಿಗೆ ಅಂದ್ರು. ಸರಿ ಅನ್ಬಿಟ್ಟು ಏನು ಪಾತ್ರ ಇಲ್ಲಮ್ಮ, ಹುಚ್ಚಿನ ಪಾತ್ರ ಐತೆ ಮಾಡ್ತೀವಿ. ಹುಚ್ಚ
ಏನ್ ಸರ್ ನಾನು ಯಾವತ್ತೂ ಮಾಡಿಲ್ಲ, ನಾನು ಯಂಗ್ಸ್ಟರ್, ಇನ್ನು ಕಾಲೇಜ್, ಹೆಂಗೆ ಸರ್ ಹಾ, ಮಾಡಂಗಿದ್ರೆ ಮಾಡಮ್ಮ, ಇಲ್ಲಾಂದ್ರೆ ಹೋಗಮ್ಮ, ನೀನ್ ನೋಡಮ್ಮ ಅಂತ ಕೀರ್ತಿ ಅಸೋಸಿಯೇಟ್ ಆಗಿತ್ತು ಕೀರ್ತಿ. ಕೀರ್ತಿ. ಹಾ. ಸರಿ ಸರ್ ಏನು ಆಯ್ತು ಒಪ್ಕೊಂಡೆ ಮಾಡಕ್ಕೆ. ಮಾಡಿದೆ ಉಚ್ಚಿನ ಪಾತ್ರ. ನೋಡಿರ್ಬೇಕು ಅವ್ರ ಮನೆ ಹುಡುಗರೆ ಆನ್ ಮಾಡಿ ನೋಡಿ, ಅದ್ರಲ್ಲಿ ಮಸಾಲೆ ಪೂರಿ ಅಂಗಡಿ ತಿನ್ನೋಂತ ಹುಚ್ಚ, ಎಲ್ಲಿ ಸಿಕ್ಕರು ತಿನ್ನೋದೇ ಕೆಲಸ. ಓಕೆ. ಬಟಾಸ್ ಅಂತಾರ ಬಕಾಸುರ್ ತರ ತಟ್ಟೆ ತಿನ್ನೋದು, ಮಸಾಲೆ ಪೂರಿ ಅಂಗಡಿ ತಿನ್ನೋದು, ಅದು ತಿನ್ನೋದು, ಇದು ತಿನ್ನೋದು, ಹುಚ್ಚಿನ ತರ ರೋಡೆಲ್ಲ ಓಡೋದು, ಏನ್ ಸಿಕ್ತಿದ್ರು ತಿನ್ನೋದಕ್ಕೆ. ಆ ತರ ಒಂದ್ ಪಾತ್ರ ಅದನ್ನು ಮಾಡಿದೆ. ಅಂತರ ಡೇಸ್ ಆಯ್ತು ಪಿಕ್ಚರ್ ಅದು. ಮಾಲಾಶ್ರೀ ಪಿಕ್ಚರ್. ಮೇಡಮ್ ಬಹಳ ಪೀಕಲ್ ಇದು ಮಾಲಾಶ್ರೀ ಅವ್ರು. ಅವ್ರ ಮನೆ ಹುಡುಗರೆ ಬಹಳ ಪೀಕ್ ಅಂದ್ರೆ ಅಮ್ಮ ಬಹಳ ದೊಡ್ಡ ಮಟ್ಟದಾಗಿದ್ರು ಮಾಲಾಶ್ರೀ ಅವರು. ಆ ತರ ಇದುವರೆಗೂ ನಾನು ಎಲ್ಲೂ ನೋಡಿಲ್ಲ. ಅವ್ರಿರೋ ಕಡೆ ಶೂಟಿಂಗ್ ಯೂನಿಟ್ ವ್ಯಾನ್, ಡೈರೆಕ್ಟರ್, ಪ್ರೊಡ್ಯೂಸರ್ಗಳು ಹೋಗಿ ಕೈಕೊಂಡು ನಿಂತ್ಕೊಂಡ್ರೆ ಅವರು ಅವ್ರನ್ನ ಇಟ್ಕೊಂಡು ಶೂಟ್ ಮಾಡಕ್ಕೆ, ಮಾಲಾಶ್ರೀ ಇಟ್ಕೊಂಡು ಶೂಟ್ ಮಾಡಕ್ಕೆ. ಯಾವ ರೇಂಜ್ ಡಿಮ್ಯಾಂಡ್ ಅಂದ್ರೆ ಮಾಲಾಶ್ರೀ ಅವ್ರದ್ದು ಅಸಾಧ್ಯ, ಹೇಳಕ್ ಅಸಾಧ್ಯ. ಹೀರೋ ಕೂಡ ಇಲ್ಲ, ಯಾವ ಹೀರೋಗಳು ಇಲ್ಲ. ಅವ್ರ ಕಾಲ್ ಶೀಟ್ಗೆ ಕಾಯ್ತಾ ಇದ್ರೆ ಖಂಡಿತ ಖಂಡಿತ ಖಂಡಿತ. ಎಲ್ಲಿ ಮಾಲಾಶ್ರೀ ಅವ್ರು ಎಲ್ಲಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಇವ್ರು ಯೂನಿಟ್ ವ್ಯಾನು ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ಕಾಯ್ಕೊಂಡು ಕೂತಿರೋರು. ಅವ್ರ ಡೇಟ್ ಸಿಕ್ಕಿದ್ದೆ ಹಂಗೆ ಶೂಟ್ ಮಾಡಕ್ಕೆ ಮಾಲಾಶ್ರೀ. ಆ ಒಂದು ಪೀಕ್ ಪೀರಿಯಡ್ ಅವರು ಟಾಪ್. ಅಂತ ಟೈಮಲ್ಲಿ ಅಯ್ಯಮ್ಮನ ಜೊತೆ ಕೆಲಸ, ಅವಾಗ ಮಾಲಾಶ್ರೀ ಪಿಕ್ಚರ್ ಕೆಲಸ ಮಾಡಿದ ಒಂದು ಹೆಸರು. ಅದಾದ್ಮೇಲೆ ನನ್ಗೆ ಯಾಕೋ ಈ ಹುಚ್ಚಿನ ಪಾತ್ರ ಇದು ಏನಪ್ಪಾ ಇದು, ನಮ್ಗೆ ಯಾಕೋ ಹುಚ್ಚಿನ ಪಾತ್ರ ಅಲ್ಲ ಏನೋ. ನಮ್ಮ ಮನೆಗೆಲ್ಲ ಹೋಗಿ ನೋಡುದು ಥಿಯೇಟರ್ ಅಲ್ಲಿ, ಎಲ್ಲ ನಗದ್ಬಿಟ್ರು. ಸಿನಿಮಾಲ್ ಮಾಡೋನು ಇವನು, ಸಿನಿಮಾಲ್ ಮಾಡೋನು, ಹೌದಾ ನಡಿ ನಡಿ, ಓ ಹುಚ್ಚಿನ ಪಾತ್ರ, ಹುಚ್ಚ ನನ್ನ ಮಗನು ತಿನ್ನೋ ಹುಚ್ಚಿನ ಪಾತ್ರ. ಎಲ್ಲ ಮನೆಗೆ ನಕ್ಕೊಂಡ್ ಬಂದ್ರು, ಎಲ್ಲ ಮನೆಗೆ ಕಿಂಡಲ್ ಮಾಡತ್ರ, ಎಲ್ಲ ರೋಡಾಗಿಲ್ಲ ಕಿಂಡಲ್ ಮಾಡ್ಬಿಟ್ರು ನನ್ನ. ಅಲ್ಲಿರೋರು ಹೇಳಿದ್ರು ಏನ್ ಯೋಚನೆ ಮಾಡಬೇಡ, ಟೈಗರ್ ಪ್ರಭಾಕರ್ ಹಿಂಗೆ ಇದ್ದಿದ್ದು, ಬೋರ್ಡ್ ಹೊಡ್ಸ್ಕೊಂಡು ಹಿಂಗೆ ಇದ್ದಿದ್ದು ಟೈಗರ್ ಪ್ರಭಾಕರ್. ಆಮೇಲೆ 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 ಹಂಗೆ ಅದು ಹೋಗ್ಬಿಟ್ಟು ಪಿಕಪ್ ಆಗೋಯ್ತು, ನೀನು ಚೆನ್ನಾಗಾತೀಯ, ಯೋಚನೆ ಮಾಡಬೇಡ ಅಂತ ನಮ್ಮ ಹುಡುಗರು. ಆಗ್ಲಪ್ಪ ಎಲ್ಲ ದೇವ್ರ ಭಗವಂತನ ಅನುಗ್ರಹ ಅನ್ಕೊಂಡು ಅಲ್ಲಿ ಮಾಲಾಶ್ರೀ ಪಿಕ್ಚರ್ ಮಾಡ್ಕೊಂಡು ಹಿಂಗೆ ಓಡಾಡ್ತಾ ಇದ್ದೆ. ಇಲ್ಲಿಂದ ಚಾನ್ಸ್ಗಳು ಹುಡ್ಕೊಂಡು ಹೋಗಿನಿ. ನಮ್ ಲಿಂಗರಾಜಪುರದ ರಾಜು ಅಂತ ಇದ್ರು, ರಾಜು ಜಿಮ್ ಅಂತ. ಅವರು 7 ಜನ ಅಣ್ಣ ತಮ್ಮದಿರು, ಎಲ್ಲ ಬಾಡಿ ಬಿಲ್ಡರ್ಗಳು. ಅವ್ರ ಸಿನಿಮಾಗಳಲ್ಲಿ ಮಾಡೋರು. ಅವ್ರ ಮನೆಗೆ ಹುಡ್ಕೊಂಡು ಹೋಗಿನಿ. ಸಾರ್ ಯಾವ್ದಾರು ಪಿಕ್ಚರ್ ಇದ್ರೆ ಹೇಳಿ ಸರ್ ದಯವಿಟ್ಟು, ಅವರ ಅವಕಾಶಗಳಿದ್ರೆ ಕೊಡಿ ನಮ್ಗೆ ಅಂತ ಹೇಳಿನಿ. ಅವರು ಹಿಂಗೆ ಕುತ್ಕೊಂಡಿದ್ದಾಗ ಸರಿ ಅಂತ ಹೇಳ್ಕೊಂಡಿದ್ರು. ಆಮೇಲೆ ಒಂದ್ಸಲ ಮೋತಿ ಮಹಲ್ಗೆ ಹೋಗಿ ಒಬ್ರು ನನಗೆ ರಣಚಂಡಿ ಪಿಕ್ಚರ್ ಬುಕ್ ಮಾಡ್ಸಿದ್ರು. ರಣಚಂಡಿ ಮುದ್ದುರಾಜ್ ಡೈರೆಕ್ಟ್ರು. ಅಲ್ಲಿ ಆಯಮ್ಮ ರಾಧಾ ಹೀರೋಯಿನ್, ಮೈನ್ ಹೀರೋಯಿನ್ ರಾಧಾ. ಪಿಕ್ಚರ್ ಒಂದು ಎಲ್ಲ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡ್ಬಿಟ್ರು ನಿಮ್ಗೆ. ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡ್ಬಿಟ್ಟು ರೆಡಿ ಕೊಟ್ಟಿದ್ರು. ಅವತ್ ಬೆಳಿಗ್ಗೆ 7 ಗಂಟೆಗೆ ಹೋಗಿ ಮೋತಿ ಮಹಲ್ ಮುಂದೆ ಕುತ್ಕೊಂಡಿದ್ದೆ. ಮೋತಿ ಮಹಲ್ ಮುಂದೆ ಕುತ್ಕೊಂಡಿದ್ದರೆ ಮೋತಿ ಮಹಲ್ ಅಲ್ಲಿ ಅದೇ ಟೈಮಲ್ಲಿ ಈ ವಿಷ್ಣುವರ್ಧನ್ ಪಿಕಪ್ ಮಾಡೋ ವ್ಯಾನ್ ಒಂದು ಬಂತು ಜೀಪ್ ಅಲ್ಲಿ, ಹುಡುಗರುಗಳು. ಏನೋ ಇಲ್ಲಿ ಕೂತಿದ್ಯಾರ್ರೆ, ರಣಚಂಡಿ ಶೂಟಿಂಗ್ ಹೋಗ್ತಾ ಇದ್ದೀನಿ, ಪೊಲೀಸ್ ದಾದ ಕಾಯ್ತಾವ್ರೆ ನಿನ್ಗೋಸ್ಕರ, ನೀನೇನೋ ಇಲ್ಲಿದ್ಯಾ ಅನ್ಬಿಡೋದ. ಯಾಕಂದ್ರೆ ವಿಷ್ಣುವರ್ಧನ್ ಮೊದ್ಲೇ ಹೇಳಿದ್ರು ನನಗೆ. ಹೇಳಿದ್ರು ಇವ್ರನ್ನ ಭಾಸ್ಕರ್ ಅಂತ ಅವ್ರ ಅಸೋಸಿಯೇಟ್ ಡೈರೆಕ್ಟ್ರು ವಿಷ್ಣುವರ್ಧನ್. ಭಾಸ್ಕರ್ ಹಿಂಗೆ ಮಾತಾಡೋದವ್ರು, ಭಾಸ್ಕರ್ ಬರ್ಕೊಳ್ಳಿ ಅಂತ ಹೇಳಿ ಇದ್ ಮಾಡಿದ್ರು.